ಶ್ರೀನಿವಾಸ್ ನಾಯಕತ್ವದಲ್ಲಿ ನೀವೆಲ್ಲರೂ ಕೂಡ ಕಾಂಗ್ರೆಸ್ಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊಂಡು ನಿಮ್ಮೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕದ ಸಬಲೀಕರಣಕ್ಕಾಗಿ ನಾನಿದ್ದೇನೆ ನಿಮ್ಮೊಂದಿಗೆ, ನಮ್ಮ ಸರ್ಕಾರವಿದೆ, ನಮ್ಮ ಆಡಳಿತವಿದೆ ನಿಮ್ಮೊಂದಿಗೆ ಎನ್ನುವ ಭರವಸೆಯುಕ್ತ ನುಡಿಗಳನ್ನಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನಂತ ವಂದನೆಗಳು. ಬಂಧುಗಳೇ, ವಸತಿಹೀನರಿಗೆ ವಸತಿಯನ್ನ ಕಲ್ಪಿಸುವಂತಹ ಯೋಜನೆಯಲ್ಲಿ ಈಗಾಗಲೇ 2500 ಮನೆಗಳ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಂಕೇತಿಕವಾಗಿ 5 ಜನರಿಗೆ ಆದೇಶ ಪತ್ರವನ್ನು ನೀಡಬೇಕಾಗಿ ಮನವಿ. ಗುಡಿಸಲು ಮುಕ್ತ ನೆಲಮಂಗಲ ಕ್ಷೇತ್ರವನ್ನು ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಮಾನ್ಯ ಜನನಾಯಕರಾದ ಶಾಸಕರಾದ ಶ್ರೀ ಎನ್ ಶ್ರೀನಿವಾಸ್ ಅವರು. ಸುಮಾರು 38 ಕೋಟಿ ವೆಚ್ಚದಲ್ಲಿ ಗ್ರಾಮೀಣ ವಸತಿ ಯೋಜನೆ ಅಡಿಯಲ್ಲಿ 2500 ಮನೆಗಳ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡಲಾಗ್ತಾ ಇದೆ. ವಸತಿ ರಹಿತರ ಕನಸಿಗೆ ಸೂರಿನ ಹೊಂಬೆಳಕನ್ನು ನೀಡಿದ ಗ್ಯಾರಂಟಿ ಸರ್ಕಾರ, ಪ್ರಗತಿಪರ ಸರ್ಕಾರವಿದು. ಗುಡಿಸಲು ಮುಕ್ತ ಕಡೆ ನೆಲಮಂಗಲ ನಡೆ. ಫಲಾನುಭವಿಗಳಾದ ನಾಗರತ್ನಮ್ಮ, ರಂಗಮ್ಮ, ಮಂಜುಳಾ, ವನಿತಾ, ವರಲಕ್ಷ್ಮಿಯವರು ದಯಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಆದೇಶ ಪತ್ರವನ್ನು ಸ್ವೀಕಾರ ಮಾಡಬೇಕು. ಹಾಗೆ ಮುಂದೆ ಉಳಿದವರೆಲ್ಲರೂ ಕೂಡ ಕುಳಿತುಕೊಳ್ಬೇಕು. ಕಂದಾಯ ಇಲಾಖೆ ವತಿಯಿಂದ ಪಾವತಿ ಖಾತೆ ಬದಲಾವಣೆ ಆಂದೋಲನವನ್ನು ಏರ್ಪಡಿಸಲಾಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ನೆಲಮಂಗಲ ತಾಲೂಕು 1ರಲ್ಲೇ ರೈತರ ಮನೆಗಳಿಗೆ ತೆರಳಿ ಅವರಿಗೆ ಪಾವತಿ ಖಾತೆಯನ್ನ ಮಾಡಿಕೊಟ್ಟಂತಹ ಕೀರ್ತಿ ಕಂದಾಯ ಇಲಾಖೆಗೆ ಸಲ್ಲುತ್ತೆ. ಬಂಧುಗಳೇ, 2224 ಪ್ರಕರಣಗಳು, ಅರ್ಜಿನ ಸ್ವೀಕಾರ ಮಾಡಿದಂತೆ 2262, ದಾಖಲಾಗಿರುವಂತಹ ಖಾತೆ 1422. ಇಲ್ಲಿ ಸಾಂಕೇತಿಕವಾಗಿ ಕೆಲವರಿಗೆ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಶ್ರೀಮತಿ ಲಕ್ಷ್ಮಮ್ಮ, ಶ್ರೀಮತಿ ವೆಂಕಟಮ್ಮ, ಶ್ರೀ ಸಿದ್ದಲಿಂಗಪ್ಪ, ಶ್ರೀಮತಿ ಮಂಜುಳಾ ರೇಣುಕಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಂದ ಸಾಂಕೇತಿಕವಾಗಿ ಪಡೆದಿದ್ದಾರೆ ಪಾವತಿ ಖಾತೆಯನ್ನ. ಹಾಗೆ ಬಂಧುಗಳೇ, ಬೂದನಹಾಳ ಗ್ರಾಮ ಪಂಚಾಯಿತಿಯ ವತಿಯಿಂದ ಸನ್ಮಾನ್ಯ ಶಾಸಕರಾದ ಶ್ರೀ ಎನ್ ಶ್ರೀನಿವಾಸ್ ಅವರಿಗೆ ಗೌರವಾರ್ಪಣೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಆ ಸನ್ಮಾನವನ್ನು ನೆರವೇರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಬೂದನಹಾಳ ಗ್ರಾಮ ಪಂಚಾಯಿತಿಯ ವತಿಯಿಂದ ಸನ್ಮಾನ್ಯ ಶಾಸಕರಾದ ಈ ಇಡೀ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿರುವಂತಹ ಮಾನ್ಯ ಶಾಸಕರಾದ